ಇವತ್ತು ನಾನು ಕುಂದಾಪುರ ಸ್ಟೇಷನಿಗೆ ಬಂದಿದ್ದೇನೆ. ಯಾಕೆಂದರೆ ಇವತ್ತು ನಾನು ಕಾರವಾರಕ್ಕೆ ಹೋಗ್ತಾ ಇದ್ದೇನೆ. ಈಗ ಸಮಯ 6:30 ಆಗಿದೆ ಆಯಿತಾ. ಇನ್ನೂ ಕೂಡ ಟ್ರೈನ್ ಬರಲಿಲ್ಲ. ಕಾರವಾರಕ್ಕೆ ಇವತ್ತು ಫಂಕ್ಷನ್ ಇದೆ, ಅದಕ್ಕೆ ನಾನು ಹೋಗ್ತಾ ಇದ್ದೇನೆ. ಹಾಯ್ ಗೈಸ್, ನಾನು ನಿಮ್ಮ ಅನ್ವಿತ್ ಮಾತಾಡೋದು. ಏನಂದರೆ ಟ್ರ್ಯಾಕ್ ಹೇಗೆ ಚೇಂಜ್ ಆಗ್ತದೆ ಅಂತ ತೋರಿಸ್ತೇನೆ ಬನ್ನಿ. ನಾನು ನಿಮಗೆ ಇವತ್ತು ಟ್ರೈನ್ ಟ್ರ್ಯಾಕ್ ತೋರಿಸ್ತಾ ಇದ್ದೇನೆ, ಹೇಗಿದೆ ಅಂತ ನೋಡಿ. ಹೇಗೆ ಟ್ರ್ಯಾಕ್ ಚೇಂಜ್ ಆಗ್ತದೆ ಅಂತ ತೋರಿಸ್ತೇನೆ ನೋಡಿ. ಇದು ಟ್ರ್ಯಾಕು ಗೈಸ್, ಹೇಗೆ ಟ್ರ್ಯಾಕ್ ಚೇಂಜ್ ಆಗ್ತದೆ ನೋಡಿ. ಈಗಂತ ನಮಗೆ ಗೊತ್ತಾಗ್ತದೆ ಅಂತ ಗೈಸ್. ಹಾಂ ಗೈಸ್, ಇಲ್ಲಿ ನೋಡಿ ಗೈಸ್, ಹೇಗೆ ಟ್ರ್ಯಾಕ್ ಚೇಂಜ್ ಮಾಡ್ತಾರೆ. ಇಲ್ಲಿ ಒಂದು ಮಿಷನ್ ಇದೆ, ಇದರಿಂದ ಟ್ರ್ಯಾಕ್ ಚೇಂಜ್ ಮಾಡ್ತಾರೆ. ಮತ್ತು ಓಲೋರಿಗೆ ಅದು ಹೇಗೆ ಟ್ರ್ಯಾಕ್ ಚೇಂಜ್ ಆಗ್ತದೆಲ್ಲ ಒಳ್ಳೆ ಮೈಂಡ್ ಇದೆ ಗೈಸ್ ಅವ್ರದ್ದು. ಎಂಥ ಮೈಂಡ್ ಅವ್ರದ್ದು. ಈಗ ಟ್ರ್ಯಾಕ್ ಕೆಲವೇ ಕ್ಷಣದಲ್ಲಿ ನಮ್ಮ ಟ್ರೈನು ಬರಲಿದೆ ಗೈಸ್. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಟ್ರೈನ್ ಬರ್ತದೆ. ನಾನು ಈಗ ಹೋಗ್ತಾ ಇದ್ದೇನೆ ರೈಲ್ವೆ ಸ್ಟೇಷನಿಗೆ. ಆಗಲೇ ಬಂದಿದ್ದೆ, ಬೆಳಿಗ್ಗೆ ಒಂದು 6 ಗಂಟೆಗೆ ಬಂದಿದ್ದೆ. ಇನ್ನೂ ಕೂಡ ಟ್ರೈನ್ ಬರಲಿಲ್ಲ ನಮ್ಮ ಟ್ರೈನ್. ಯಾಕಂದರೆ ಇವತ್ತು ಲೇಟಾಗಿ ಬರ್ತಾಯಿದೆ ನೋಡಿ. ಹೋಗ್ತಾ ಇದ್ದೇನೆ ನಡ್ಕೊಂಡು. ಇದು ನಮ್ಮ ಸ್ಟೇಷನ್ ಆಯಿತಾ. ನಮ್ಮ ಟ್ರೈನ್ ಬರ್ತಾ ಇದೆ ನೋಡಿ. ಈಗ ನಾನು ಟ್ರೈನ್ ಒಳಗೆ ಹೋಗ್ತಾ ಇದ್ದೇನೆ. ಅಲ್ಲಿ ನಾನು ಯಾಕೆ ಹೋಗ್ತಾ ಇದ್ದೇನೆ ಅಂತ ಹೇಳುತ್ತೇನೆ ಆಯಿತಾ. ನಾನು ಈಗ ಟ್ರೈನ್ ಒಳಗೆ ಕೂತ್ಕೊಂಡಿದ್ದೇನೆ. ಏನಂದರೆ ನಾನು ಈಗ ನಿಮಗೆ ಕಾರವಾರದ ವ್ಯೂ ಪಾಯಿಂಟ್ ತೋರಿಸಲಿಕ್ಕೆ ಹೋಗ್ತಾ ಇದ್ದೇನೆ. ಹೇಗಿದೆ ಅಂತ ವ್ಯೂ ಪಾಯಿಂಟ್, ಬನ್ನಿ ನೋಡೋಣ ಹೇಗಿದೆ ಅಂತ. ಇದು ಕಾರವಾರದ ವ್ಯೂ ಪಾಯಿಂಟ್ ಆಯಿತಾ. ಇನ್ನೂ ಸುಮಾರಿದೆ ವ್ಯೂ ಪಾಯಿಂಟು. ಇದು ಫಸ್ಟ್ ವ್ಯೂ ಪಾಯಿಂಟ್ ನಮಗೆ ಸಿಗೋದು ಕಾರವಾರದಿಂದ. ಅದರಲ್ಲಿ ಇನ್ನೊಂದು ವಿಶೇಷತೆ ಇದೆ. ಏನಂದರೆ ಇಲ್ಲಿ ಒಂದು ಪೋರ್ಟ್ ಇದೆ, ನೇವಿ ಪೋರ್ಟ್. ಇಲ್ಲಿ ಹಲವಾರು ಬಿಲ್ಡಿಂಗ್ಸ್ಗಳಿವೆ, ಅದು ಅವರಿಗೆ ಅನಿಸುತ್ತೆ. ಬನ್ನಿ ತೋರಿಸ್ತೇನೆ ಹೇಗಿದೆ ಅಂತ ಬಿಲ್ಡಿಂಗ್. ನೋಡಿ, ಇದು ಬಿಲ್ಡಿಂಗ್. ಇಷ್ಟು ಹಲವಾರು ಬಿಲ್ಡಿಂಗ್ಸ್ ಇದೆ, ಹಲವಾರು ಫ್ಲ್ಯಾಟ್. ನೋಡಿದ್ದೀರಲ್ಲ ಹೇಗಿದೆ ಅಂತ. ಈಗ ಬನ್ನಿ ಕಾರವಾರದ ವ್ಯೂ ಪಾಯಿಂಟ್ ಹೇಗಿದೆ ಅಂತ ತೋರಿಸ್ತೇನೆ. ನಿಮ್ಗೊಂದು ನೋಟ್ ಹಾಕ್ತೀನಿ, ಕೇಳಿ ಆಯ್ತಾ. ಗೆದ್ದೋನ್ನ ಎಲ್ಲರೂ ನಮ್ಮೋನು ಅಂತಾರೆ. ಗೆಲ್ಬೇಕು ಅಂತ ಪ್ರಯತ್ನ ಪಡೋದು ಮಾತ್ರ ಯಾರು ಎನ್ಕರೇಜ್ ಮಾಡಲ್ಲ. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ನನ್ನಿಂದ ಆಗಲ್ಲ ಅಂತ ಯಾರೆಲ್ಲ ಹೇಳಿದಾರೆ ಅವ್ರಿಗೆಲ್ಲರಿಗೂ ತೋರಿಸ್ತೀನಿ ರಿಯಲ್ ಕಮ್ ಬ್ಯಾಕ್ ಅಂದ್ರೆ ಏನು ಅಂತ. ಹೇಳಿದ್ದೀರಲ್ಲ ನೋಟ್ ಹೇಗಿತ್ತು ಅಂತ, ಅದು ನಾನು ಮಾಡಿಯೇ ತೋರಿಸ್ತೀನಿ ಆಯ್ತಾ. ಕಾರವಾರ ಸ್ಟೇಷನ್ ಬಂದಿದೆ. ಇದು ನಮ್ಮ ಸೆಕೆಂಡ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಈಗ ಟ್ರೈನ್ ನಿಲ್ಲುತ್ತದೆ. ನಾವು ಈಗ ಸೆಕೆಂಡ್ ಪ್ಲ್ಯಾಟ್ಫಾರ್ಮಿಂದ ಆ ಕಡೆಗೆ ಫಸ್ಟ್ ಪ್ಲ್ಯಾಟ್ಫಾರ್ಮ್ಗೆ ಹೋಗಬೇಕು. ನಮ್ಮ ಟ್ರೈನು ಹೋಗ್ತಾ ಇದೆ. ಆಚೆಗಡೆ ಒಂದು ಟ್ರೈನ್ ಬಂದಿದೆ, ಅದು ಹೋಗ್ತಾ ಇದೆ. ಇವತ್ತು ನಾನು ಕಾರವಾರದಿಂದ ಕದ್ರಕ್ಕೆ ಹೋಗಬೇಕು, ಅಲ್ಲಿ ಇವತ್ತು ಪ್ರೋಗ್ರಾಮ್ ಇರೋದು. ಇನ್ನೊಂದು ಏನಂದರೆ, ಇವತ್ತು ನಾನು ನಿಮಗೆ ಫ್ರಿಜ್ ತೋರಿಸ್ತೇನೆ ಕಟ್ಟಾಗಿ ಬಿದ್ದಿದ್ದು. ಅದು ಟಿ ವಿನಲ್ಲಿ ಬಂದಿತ್ತಲ್ಲ, ಅದೇ ಫ್ರಿಜ್ ನಾನು ಕಟ್ಟಾಗಿ ಬಿದ್ದು ತೋರಿಸ್ತೇನೆ ಹೇಗಿದೆ ಅಂತ. ಆಮೇಲೆ ತೋರಿಸ್ತೇನೆ. ಈಗ ನಾನು ಇಲ್ಲಿ ಮೇಲ್ಗಡೆಯಿಂದ ವ್ಯೂ ಪಾಯಿಂಟ್ ತೋರಿಸ್ತೇನೆ, 2 ಕಡೆ ಸ್ಟೇಷನ್ ತೋರಿಸ್ತೇನೆ. ಕಾರವಾರ ಸ್ಟೇಷನ್ ಮೇಲ್ಗಡೆಯಿಂದ ಹೇಗಿದೆ ಅಂತ ತೋರಿಸ್ತೇನೆ.
ಕಾರವಾರದ ಎಂಟ್ರಿ ಗೈಸ್. ನಾವು 10:54ಕ್ಕೆ ಇಲ್ಲಿ ರೀಚ್ ಆಗಿದ್ದೇವೆ. ಬೇಗ ರೀಚ್ ಆಗಬೇಕಿತ್ತು, ಟ್ರೈನ್ ಲೇಟಾದ ಬಂದ ಕಾರಣ ನಾವು ಲೇಟಾಗಿ ರೀಚ್ ಆಗಿದ್ದೇವೆ. ನೋಡಿ ಕಾರವಾರ ಸ್ಟೇಷನ್, ಇದು ಕಾರವಾರ ಟಿಕೆಟ್ ಕೌಂಟರ್ ಅದು. ಈಗ ನಾವು ಕಾರವಾರದಿಂದ ಹೆರಿಗೆ ಬಂದಿದ್ದೇವೆ. ಇಲ್ಲಿ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಆಯಿತಾ. ಅಲ್ಲಿ ಬಸ್ ಬರ್ತದೆ, ಅಲ್ಲಿಂದ ನಾವು ಕಾರವಾರ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು. ಅಲ್ಲಿಂದ ಕದ್ರಾ ಬಸ್ಸು ಹತ್ತಬೇಕು. ಇಲ್ಲಿ ನೋಡಿ ರಿಕ್ಷಾ ಹೋಗ್ತಾ ಇದೆಯಲ್ಲ, ಅಲ್ಲೇ ಸ್ವಲ್ಪ ಮುಂದೆ ಹೋಗಬೇಕು ಆಯಿತಾ. ಇದು ಕಾರವಾರದ ರೈಲ್ವೆ ನಿಲ್ದಾಣ. ಇದು ಕೈಗಾ ಗೈಸ್, ಇಲ್ಲಿ ವಿದ್ಯುತ್ ತಯಾರಿ ಆಗ್ತದೆ. 56 ಕಿಲೋಮೀಟರ್ ಇದೆ ಇಲ್ಲಿಂದ 12ದಿಂದ 10 ಆಗ್ತದೆ ಅಲ್ಲಿ ಹೋಗ್ಲಿಕ್ಕೆ. ಈಗ ನಾವು ಬಸ್ಸಲ್ಲಿ ಬಂದಿದ್ದೇವೆ. ನಿಮಗೆ ನಾನು ಕಾರವಾರದ ಮಾರ್ಕೆಟ್ ಹೇಗಿದೆ ಅಂತ ತೋರಿಸ್ತೇನೆ ಬಸ್ನಲ್ಲಿ, ಬನ್ನಿ. ಈಗ ನಾನು ಕದ್ರಾ ಬಸ್ಸು ಹತ್ತಿದ್ದೇನೆ. ನಾನು ಈಗ ಕದ್ರಾಕ್ಕೆ ಹೋಗ್ತಾ ಇದ್ದೇನೆ. ನಾನು ನಿಮಗೆ ಹೇಳಿದ್ನಲ್ಲ ಫ್ರಿಜ್ ತೋರಿಸ್ತೇನೆ ಅಂತ, ಕಟ್ಟಾಗಿ ಬಿದ್ದಿತ್ತು. ಅದು ನ್ಯೂಸ್ನಲ್ಲಿ ಎಲ್ಲ ಬಂದಿತ್ತಲ್ಲ, ಅಲ್ಲಿ ನೋಡ್ಬೋದಲ್ಲ, ಅಲ್ಲಿ ಬೋಟ್ ಇದೆಯಲ್ಲ, ಅಲ್ಲೇ ಫ್ರಿಜ್ ಇದ್ದಿತ್ತು. ಅದೇ ಫ್ರಿಜ್ ಕಟ್ಟಾಗಿದ್ದು. ಇಲ್ಲಿ ವ್ಯೂ ಪಾಯಿಂಟ್ ಹೇಗಿದೆ ಅಂತ ತೋರಿಸ್ತೇನೆ ಬನ್ನಿ ಗೈಸ್. ಇದು ಕಾಳಿ ನದಿ ಅಂತ ಗೈಸ್ ಆಯಿತಾ. ಇದು ನಾ ಕದ್ರಕ್ಕೆ ಹೋಗ್ತಾರಲ್ಲ, ಅಲ್ಲಿ ಒಂದು ಹೊಳೆ ಇದೆ. ಅದೇ ಹೊಳೆಯಿಂದ ಇಲ್ಲಿ ವಿದ್ಯುತ್ ತಯಾರಿಕೆ ಮಾಡ್ತಾರೆ ಇದೇ ನೀರಿಂದ. ಇಲ್ಲಿ ನೋಡಿ, ಇಲ್ಲೇ ಅಲ್ಲಿ ಫ್ರಿಜ್ ಇದೆಯಲ್ಲ, ಅಲ್ಲೇ ಕಟ್ಟಾಗಿದ್ದು ರೋಡು, ಅದು ಫ್ರಿಜ್ಜಿನ ರೋಡು ಅದು. ಇದು ಫ್ರಿಜ್ಜಿನ ಪಕ್ಕದಲ್ಲಿ ಬೆಟ್ಟ ಇದೆ ಒಂದು, ನಾ ಹೇಳಿದ್ನಲ್ಲ ಅಲ್ಲಿ ಕಾಳಿ ನದಿ ಅಂತ. ಇದೇ ಗೈಸ್ ಅದು ಕಾಳಿ ನದಿ ಆಯಿತಾ. ಇದು ಇಲ್ಲಿ ಹತ್ತಿರದಲ್ಲಿ ಡ್ಯಾಮ್ ಇದೆ ಒಂದು. ಇಲ್ಲಿ ಒಂದು ಸಲ ಏನಾಯಿತು ಅಂತ, ಇಲ್ಲಿ ನೀರಿದೆಯಲ್ಲ, ಒಂದು ಟೈಮ್ನಲ್ಲಿ ಇಲ್ಲಿ ಫುಲ್ಲಾಗಿತ್ತು. ಇಲ್ಲಿ ಊರಿಗೆಲ್ಲ ಬಂದಿತ್ತು ಆ ನೀರೆಲ್ಲ. ಆ ಮನೆಗಳೆಲ್ಲ ಬಿದ್ದು ಹೋಗಿತ್ತು, ಎಲ್ಲ ಓಡಿಬಿಟ್ಟು ಹೋದರು. ಈಗ ವಾಪಸ್ ಬಂದಿದ್ದಾರೆ ಅವರು, ವಾಪಸ್ ಮನೆಯೆಲ್ಲ ಕಟ್ಟಿ ಇಲ್ಲೇ ವಾಸಿಸ್ತಾ ಇದ್ದಾರೆ. ನಾನು ಈಗ ವಾಪಸ್ಸು ಊರಿಗೆ ಹೋಗ್ತಾ ಇದ್ದೇನೆ. ನಾನು ನಿಮಗೆ ಕದ್ರಾದ ಊರು ತೋರಿಸ್ಲಿಕ್ಕೆ ಆಗಲಿಲ್ಲ. ಈಗ ಬಸ್ನಲ್ಲಿ ವಾಪಸ್ ಹೋಗ್ತಾ ಇದ್ದೇನೆ. ನೋಡಿ ಅಲ್ಲೇ ವಿದ್ಯುತ್ ತಯಾರಿಕೆ ಅಂತ ಇದೆ. ಇಲ್ಲಿ ವಿದ್ಯುತ್ ಎಲ್ಲ ಕ್ವಾರ್ಟರ್ಸ್ ಇದೆ ಅವರಿಗೆಲ್ಲ. ಇದು ಆ ಕಡೆ ಹೋದರೆ ದಾಂಡೇಲಿಗೆ ಹೋಗ್ತದೆ. ನಿಮಗೆ ಗೊತ್ತಿದ್ದಲ್ಲ, ದಾಂಡೇಲಿ ಫೇಮಸ್ ಊರು ಅಂತ. ಈ ಕಡೆ ಹೋದರೆ ಕದ್ರಾಕ್ಕೆ ಹೋಗ್ತದೆ. ಯಾವುದೇ ಬಸ್ ಬರಲಿ, ಕದ್ರಾಕ್ಕೆ ಹೋಗಿ ದಾಂಡೇಲಿಗೆ, ಅದು ಜೋಲ್ಡಾ, ಕದ್ರಾ, ಕುಂಬಳೋಡ, ದಾಂಡೇಲಿ, ಬೆಳಗಾವಿ ಎಲ್ಲ ಇದರಲ್ಲೇ ಹೋಗೋದು. ಅಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ, ಅದು ದಾಟಿ ಹೋಗಬೇಕು. ಈಗ ನಾವು ವಾಪಸ್ ಕಾರವಾರಕ್ಕೆ ಬಂದಿದ್ದೇವೆ. ನೋಡಿ ಕಾರವಾರದ ಇದು ಬ್ರಿಡ್ಜು, ಮೇಲ್ಗಡೆ ಫ್ಲೈಓವರ್, ಕೆಳಗಡೆ ಹೋಗೋದು. ಇದು ಆ ಕಡೆ ಹೋದರೆ ಕುಂದಾಪುರ, ಅಂಕೋಲಾ ಎಲ್ಲ ಆ ಕಡೆಗೆ ಹೋಗ್ಬೋದು. ಈ ಕಡೆ ಅದು ಹೇಳಿದ್ದಲ್ಲ ದಾಂಡೇಲಿಗೆ, ಗೋವಾ ಸೈಡ್ ಹೋಗ್ಬೋದು. ಈಗ ನಾವು ಸ್ಟೇಷನಿಗೆ ಬಂದಿದ್ದೇನೆ. ಈಗ ನಮ್ಮ ಟ್ರೈನ್ ಬರ್ತಾ ಇದೆ ಅಲ್ಲಿ. ಇದು ಇವತ್ತು ಪಂಚಗಂಗಕ್ಕೆ ಹೋಗ್ತಾ ಇದ್ದೇನೆ. ಇಲ್ಲಿ 4 ಗಂಟೆಗೆ ಬರ್ತದೆ, 4:15 ಇಲ್ಲಿ ಬಿಡ್ತದೆ. ಇದು ಸೀದಾ ಬೆಂಗಳೂರಿಗೆ ಹೋಗ್ತದೆ ಟ್ರೈನ್, ನಮ್ಮ ಟ್ರೈನು. ನಾವು ಕುಂದಾಪುರಕ್ಕೆ ಇಳಿದುಕೊಳ್ಳೋದು. ನೋಡಿ ಗೈಸ್, ಇದು ವ್ಯೂ ಪಾಯಿಂಟ್ ತೋರಿಸ್ತೇನೆ ನಾನು ನಿಮಗೆ. ಈಗಿಂದ ಸ್ಟಾರ್ಟ್ ಆಗ್ತದೆ ವ್ಯೂ ಪಾಯಿಂಟ್, ಬನ್ನಿ ತೋರಿಸ್ತೇನೆ. ನಿಮಗೆ ಅಂಕೋಲದ ಅಲ್ಲಿ ಗುಡ್ಡ ಕುಸಿತ ಆಯ್ತಲ್ಲ, ಅಲ್ಲಿ ಅದು ತೋರಿಸ್ತೇನೆ. ದೂರದಿಂದ ಅಲ್ಲಿ ತೋರ್ತಾ ಇದೆಯಲ್ಲ, ಅಲ್ಲೇ ಗೈಸ್ ಗುಡ್ಡ ಕುಸಿತ ಆಗಿದ್ದು. ಅಲ್ಲಿ ಮಣ್ಣಿದೆ ಅಲ್ಲ, ಅದು ಅಲ್ಲೇ ಇದು ಗುಡ್ಡ ಕುಸಿತ ಆಗಿದ್ದು ನೋಡಿ. ಈಗ ರಾತ್ರಿ ಆಗಿದೆ. ಏನಂದರೆ ಇನ್ನು ಕೆಲವೇ ಕ್ಷಣದಲ್ಲಿ ನಮ್ಮ ಸ್ಟೇಷನ್ ಬರುತ್ತದೆ. ಏನಂದರೆ ಯಾರೆಲ್ಲ ಈ ವಿಡಿಯೋ ಫುಲ್ ನೋಡಿದ್ದೀರಾ ಅವರಿಗೆ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ನೋಡಿ ನಮ್ಮ ಸ್ಟೇಷನ್ ಬಂದಿದೆ ಆಯಿತಾ. ಮತ್ತು ಕಾರವಾರದ ವ್ಯೂ ಪಾಯಿಂಟ್ ಹೇಗಿತ್ತು ಅಂತ ಕಾಮೆಂಟ್ನಲ್ಲಿ ತಿಳಿಸಿ, ನಮಗೂ ಕೂಡ ಗೊತ್ತಾಗ್ತದೆ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ.
ಅವರು ಪ್ಲೀಸ್ ಕಾಮೆಂಟ್ ಮಾಡಿ, ನಮಗೂ ಕೂಡ ಗೊತ್ತಾಗ್ತದೆ ನೀವೆಲ್ಲ ವಿಡಿಯೋನು ನೋಡಿದ್ದೀರಂತ. ಏನಂದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪಟ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ ಆಯಿತಾ, ಆದಷ್ಟು ಸಪೋರ್ಟ್ ಮಾಡಿ ಆಯಿತಾ. ನೋಡಿ 9:50ಕ್ಕೆ ನಾವು ರೀಚ್ ಆಗಿದ್ದೇವೆ. ಇಲ್ಲಿಗೆ ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಆಯಿತಾ.